ನೀವೇನು ಮಾಡ್ತಾಯಿದ್ದೀರಿ? ಪಾಪ ಅಯ್ಯೋ ನನ್ನೇ ದೇವೇಗೌಡರು ಬರ್ತ್ಡೇ ದಿನ. ದೇವೇಗೌಡರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಒಳ್ಳೆ ಆರೋಗ್ಯ ಕೊಡಲಿ. ನೋಡಿದೆ ಆ ಮಾತಿನ ವ್ಯಂಗ್ಯ. ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಲಿಕ್ಕೆ ಹೋದಂಥದ್ದು ಬೇರೆ, ಯಾವೆಲ್ಲ ಹೇಳ್ತೀರಿ. ಏನು ತಿಹಾರ್ ಜೈಲಿಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟದಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರ ತಿಹಾರ್ ಜೈಲಿಗೆ? ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿದ 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ಕ್ರಿಯೆ ಇರಲಿ, ನಮಗೆಲ್ಲ ಹೇಳೋದು. ಕುಟುಂಬದ ಒಳ ಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ, ಕುಟುಂಬದ ಒಳ ಜಗಳದಿಂದ ಬಂದಂಥ ಬಹಿರಂಗ. ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ. ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ. ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ. ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಬಂದಿದ್ದೀವಿ, ದೇವೇಗೌಡರು ಯಾವ ರೀತಿ ನಡ್ಕೊಂಬಂದಿದ್ದಾರೆ, ಇವ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ. ಈ ಪ್ರಕರಣದಲ್ಲಿ ನಿಮಗೆ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು? ಯಾತಕ್ಕೆ ಇದೆಲ್ಲ ಬಂದಿದೆ? ಮೊದಲು 14 ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾನಲ್ಲ, ಇವತ್ತಿನವರೆಗೆ ಅವನ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಮಾಡೋಣ ಪ್ರಾರಂಭ ಮಾಡಿದ್ರಿ? ಆ ಕುಟುಂಬದೊಳಗೆ ಏನೇನು ನಡೆದಿದೆ ಆ 14 ವರ್ಷದಲ್ಲಿ? ಯಾತಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ? ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ 14 ವರ್ಷದಿಂದ 13 ವರ್ಷದಿಂದ ನನಗೆ ಗೊತ್ತಿಲ್ಲ, ನಾನು ಮುಖ ಈ ಕ್ಷಣದವರೆಗೂ ನೋಡಿಲ್ಲ ಆ ಡ್ರೈವರ್ನ. ಯಾತಕ್ಕೆ ಇಂಥ ಒಂದು ಪ್ರಕರಣಗಳು ಪ್ರಾರಂಭ ಮಾಡಿ ಅವತ್ತು ನಡೆದಂಥ ಘಟನೆಗಳಲ್ಲಿ ಇವಂದೇನೇನು ಪಾತ್ರಗಳಿದೆ? ಈ ಪೆನ್ ಡ್ರೈವ್ ಯಾತಕ್ಕೆ ಬಂದಿದೆ ಇವತ್ತು? ಇಂಥ ಸಿಡಿ ಮಾಡ್ತಕ್ಕಂಥ ವ್ಯಕ್ತಿಗಳ ಕೈಗೆ 4 ಗೋಡೆ ಮಧ್ಯದಲ್ಲಿ ನೀವು ಏನು ಬೇಕಾದ್ರೂ ಮಾಡಿ. ಇವತ್ತು ನಾನು ಬೆಳಗ್ಗೆ ಟಿ ವಿಲಿ ನೋಡ್ತಾ ಇದ್ದೆ, ನಿನ್ನೆ ರಾತ್ರಿ ಅದೆಂದು ರೇವ್ ಪಾರ್ಟಿ ಅಂತಲ್ಲ ಆನೇಕಲ್ ರೋಡಲ್ಲಿ 78 ಜನ ಅರೆಸ್ಟ್ ಮಾಡಿದ್ದೀರಿ. ಇವತ್ತಿನ ಸಮಾಜದಲ್ಲಿ ಏನೇನು